ಏನು ಇಲ್ಲಿ ನಾವು ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬಿಡದಿ ಟೌನ್ಶಿಪ್ ಬಗ್ಗೆ ಒಂದು ಇವತ್ತು ವಿಧಾನಸೌಧ ಮುತ್ತಿಗೆ ಅಂತ ಒಂದು ಕಾರ್ಯಕ್ರಮನ ಕುಮಾರಸ್ವಾಮಿ ಅವರ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಏನಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ ಅಂದರೆ ಬಿಡದಿ ಟೌನ್ಶಿಪ್ನ ನಾವು 40 ದಿವಸದಿಂದಲೂ ಹೋರಾಟ ಮಾಡಿ ಎಲ್ಲ ಮಾಡಿದ್ದೇವೆ. ಇವತ್ತು ವಿಧಾನಸೌಧ ಮುತ್ತಿಗೆ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಾವು CMಗೆ ಕೊಡಬೇಕು ಅಂತ ಇದು ಮಾಡಿದ್ದೀವಿ. ಹಾಗೆಯೇ ಇವತ್ತು ಏನಾಗಿದೆ ಅಂದರೆ ನಮ್ಮ ರೈತರ ಹೋರಾಟಕ್ಕೆ ಜಯ ಸಿಗೋ ಇದಿದೆ. ನಮ್ಮ DK ಶಿವಕುಮಾರ್ ಸಾಹೇಬರು ರೈತರ ಪರವಾಗಿ ಬಂದು ನಾವು ರೈತರ ಮಕ್ಕಳು, ನಾವು ರೈತರು ಇದು ಅಂತೆಲ್ಲ ಹೇಳ್ತಾರೆ. ನಾವು ಕೇಳ್ಕೊಳ್ಳೋದು ಇಷ್ಟೇ, ರೈತರಿಗೆ ಅನ್ಯಾಯ ಆಗಬಾರ್ದು. ರೈತರಿಗೆ ಏನು ಇವತ್ತು ನೀವು 3 ಕೋಟಿ ಎಲ್ಲ 4 ಕೋಟಿ ಕೊಟ್ಟರು ಬೆಂಗಳೂರಲ್ಲಿ ಒಂದು 30-40 ಸೈಟ್ ಬರಲ್ಲ. ಇವತ್ತು ಅವ್ರು ಅಲ್ಲಿ ಒಂದು ಎಕರೆ ಜಮೀನು ಮಾಡ್ಕೊಂಬಂದ್ರೆ ಬೆಂಗಳೂರು ಬಂದರೆ 1 ಎಕರೆ ಸಿಗಲ್ಲ. ಅದರಿಂದ ಅವರು ಜಮೀನ ಅವ್ರಿಗೆ ಬಿಟ್ಬಿಟ್ರೆ ಇದು ಮಾಡ್ತಾರೆ. ಇವಾಗ ಟೌನ್ಶಿಪ್ ಮಾಡ್ತೀನಿ ಅಂತಾರೆ. ಏನಕ್ಕೋಸ್ಕರ ಟೌನ್ಶಿಪ್ ಮಾಡಬೇಕು? ಕೆಂಪೇಗೌಡ ಲೇಔಟ್ ಮಾಡಿದ್ದಾರೆ, ಇದು ನಮ್ಮ ವಿಶ್ವೇಶ್ವರ ಲೇಔಟ್ ಮಾಡಿದ್ದಾರೆ. ಎಲ್ಲ ಸಾವಿರಾರು ಸೈಟ್ಗಳು ಮಾಡಿ ಇವತ್ತು ಒಂದು ಮನೆನೂ ಕಟ್ಟಿಲ್ಲ. ಎಲ್ಲೋ ಒಂದೇ ಒಂದು ಮನೆ ಬಿಡಿ ಸೈಟ್ಗಳು ಕಟ್ಟಿಲ್ಲ. ಅದರಿಂದ ನಾವು ಹೇಳ್ತಾ ಇರೋದು ಇಷ್ಟೇ, ನೀವು ಹೋರಾಟ ಮಾಡ್ತಾ ಇದ್ದೀರಾ, ಓಕೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ. ನಾವು ಕೇಳ್ತಾ DK ಶಿವಕುಮಾರ್ಗೆ ಅಲ್ಲಿ ನಮ್ಮ ಬಾಲಕೃಷ್ಣ ಅಣ್ಣವರು ಅವರು MLA ಆಗಿದ್ದಾರೆ, ಇವಾಗ ಮಿನಿಸ್ಟರ್ ಆಗಿದ್ದಾರೆ. ಅಯ್ಯಪ್ಪರು ರೈತರ ಹೋಟೆಲ್ ಗೆದ್ದಿ ರೈತರಿಗೋಸ್ಕರನೇ ಇದು ಮಾಡಿ ಬಂದಿರೋರು. ಅವರೆಲ್ಲವನ್ನು ಇದು ಮಾಡಿ ರೈತರದ್ದು ಏನು ಇವಾಗ ಬಿಡದಿದೆ ಟೌನ್ಶಿಪ್ ನಡೀತಾ ಇದೆಯಾ ಅದನ್ನು ಅವರು ಬಿಟ್ಕೊಟ್ಬಿಟ್ಟು ರೈತರಿಗೆ ಇದು ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಇನ್ನೂ ಇದ್ರ ವಿರುದ್ಧ ಭಾಳ ಹೋರಾಟ ಮಾಡ್ತೀವಿ. ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ನೈಸ್ ರೋಡಲ್ಲಿ ಕೇಣಿಯನ್ನು ಒಬ್ಬ ಮಹಾನ್ ವಂಚಕ ಬಂದು ಸೇರ್ಕೊಂಡ್ಬಿಟ್ಟು ಎಲ್ಲ ಬಡವರದ್ದು ರೈತರಿಗೆ ಒಂದು ಕಾಸು ಕೊಟ್ಟಿಲ್ಲ. ಅವರು ಎಲ್ಲಾನು ಅಲಾಟ್ ಮಾಡ್ಕೊಂಬಿಟ್ರು. ಎಲ್ಲ ಈ ಪಕ್ಕದಲ್ಲೆಲ್ಲ ಅವರು ಕಮರ್ಷಿಯಲ್ ಇದು ಸೈಟ್ಗಳು ಮಾಡ್ತಾ ಇದ್ದಾರೆ. ಈ ಕೇಣಿಯನ್ನು ರೈತರದ್ದು ಟೋಲ್ ಇಲ್ಲ ಆದ್ರೂ ಟೋಲ್ಗೋಸ್ಕರ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದ್ರದ್ದು ಅಷ್ಟೇ ಕುಮಾರಣ್ಣ ಹೇಳಿದ್ದಾರೆ, ರೈತರು ಟೋಲು ಯಾರು ಕಟ್ಬೇಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಕುಮಾರಣ್ಣವ್ರು ಹೇಳಿದ್ದಾರೆ ರೈತರದ್ದು ವಿರುದ್ಧನೂ ಹೋರಾಟ ಮಾಡ್ತಾರೆ. ಕೇಣಿ ವಿರುದ್ಧನೂ ಹೋರಾಟ ಆಗುತ್ತೆ, ನೈಸ್ ವಿರುದ್ಧನೂ ಹೋರಾಟ ಮಾಡ್ತಾರೆ. ಈ ನೈಸ್ ಕೂಸು ಬಂದು ಕಾಂಗ್ರೆಸ್ ಇದಕ್ಕೆ ಇದಾಗುತ್ತೆ. ನಾವು JDS ಸಂಘಟನೆಕಾರರು, ರಾಜ್ಯ ಸಂಘಟನೆ. ದೇಶ ರೈತರು ಮತ್ತು ದುಡಿಯೋರು ಮತ್ತು ದೇಶ ಕಾಯೋರು ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಅಂತ ಶಾಸ್ತ್ರಗಳು. ನಾವು ಪಾಕಿಸ್ತಾನ ಮೇಲೆ ಯುದ್ಧದಲ್ಲಿ ಗೆಲ್ತೀವಿ, ಅಮೇರಿಕನ ಸಹಾಯ ಮಾಡೋದು ನಿಲ್ಲಿಸ್ತಾರೆ. ಆಗ ನಮಗೆ ಆಹಾರ ಕೊರತೆ ಇರೋದ್ರಿಂದ ಬನ್ನು ಮತ್ತು ಬಾಳೆಹಣ್ಣು ತಿನ್ಕಾಯಿ ಇರಿಯೋದ್ರು. ಆಗ ನಮ್ಮ ದೇಶ ಬಡ ದೇಶ. ಆಗ ರೈತರು ಕೇಳಿದ್ರು, ನೋಡಪ್ಪ ದುಡಿರಪ್ಪ, ಜವಾನರು ದೇಶ ಕಾಯಿರಪ್ಪ, ದೇಶ ಉಳಿಸಿದ್ರು, ರೈತರಿಗೆ ಅನ್ನ ಕೊಡಿದ್ರು. ಇವತ್ತು ರೈತರು ಅನ್ನ ಕೊಡೋ ರೈತರು ಇಡೀ ದೇಶ ಸ್ವಾವಲಂಬಿಗಳೇ. ಇಡೀ ಏನು ಕೊರತೆ ಇತ್ತು, ಆಹಾರ ಕೊರತೆ, ಆಧುನಿಕವಾಗಿ ವೈಜ್ಞಾನಿಕವಾಗಿ ಬೆಳೆ ಬೆಳೆದು ಸಮೃದ್ಧಿಯಾಗಿ ರಫ್ತು ಮಾಡೋ ದೇಶ ಆಗಿದೆ ನಮ್ಮ ದೇಶ. ಇದು ಕಾರಣರು ರೈತರು. ಆ ರೈತರಿಗೆ ಬೆಲೆ ಸಿಕ್ಕಲ್ಲ, ಬೆಳೆದಿದ್ದು ಬೆಲೆ ಸಿಕ್ಕಲ್ಲ. ಈಗ ಜಮೀನು ಉಳ್ತಿರುತ್ತೆ, ಅದಕ್ಕೂ ಬಿಡುತ್ತಿಲ್ಲ ಸರ್ಕಾರ. ಆತ್ಮಹತ್ಯೆ ಮಾಡ್ಕೊತಾರೆ, ಬೆಲೆ ಇಲ್ಲ ಅಂತ. ಈ ಕಡೆ ಜಮೀನು ದುಡ್ಡು ಮಾರಿದ್ರೆ 3 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ CM. ಈಗ ಜಮೀನು ಮಾರ್ಬಿಟ್ರೆ ಮಕ್ಕಳು ಸೋಕಿ ಮಾಡಿ ಕಾಲ ಕಳೆದ್ಬಿಡ್ತಾರೆ. ರೈತ ಜಮೀನಾಯ್ತು, ನೀರಾಯ್ತು, ಅವನ ಅದೇ ಬದುಕು. ಆ ಬದುಕನ್ನೇ ಕಿತ್ಕೊಂಡ್ಬಿಡ್ತಾವ್ರೆ ಇವರು. ಈ ಸರ್ಕಾರ ಈ ಏನು ಬೆಂಗಳೂರು ಬಿಲ್ಡರ್ಸ್ ಸುರೇಶ್ ಮತ್ತು ನಮ್ಮೇನು ಮುಖ್ಯಮಂತ್ರಿ ಇದ್ದಾರೆ, ಇವರು ಈ ಬಡಾವಣೆ ಮಾಡ್ತಿಲ್ಲ. ಅವರು ಈ ಇದನ್ನ ಟೌನ್ಶಿಪ್ ಹೆಸರಿನಲ್ಲಿ ಇವರು ರೈತರನ್ನ ಮೇಲ್ ಕಳಿಸಿ ಜೋಬು ದುಡ್ಡು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕೊಂಡು ಮಾಡ್ಕೊತಾವ್ರೆ. ಈ ಲೂಟಿಗಳಿಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಇಲ್ವಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಹೋದ, ನೋಡಪ್ಪ DK ನೀನು ದುಡ್ಡು ಕೊಡಬೇಕು, ಅವರು ಕಾಂಗ್ರೆಸ್ ಪಕ್ಷ ಕಟ್ಬೇಕಲ್ಲಪ್ಪ, ದುಡ್ಡು ಬೇಕಾದ್ರೆ ಇಲ್ಲಿದ್ದಾನೆ ಕರ್ನಾಟಕ ಗೌರ್ಮೆಂಟು. ನೀನೇನಾರ ಮಾಡೋ, ಈ ಮಂತ್ರಿಗಳು ದುಡ್ಡು ತಗೊಂಡು ಮಂತ್ರಿ ಮಾಡುವ. ಈಗ ಬಿಡದಿ ಟೌನಲ್ಲಿ ಇದು ಕೂಡ ಒಂದು ಮಾರಾಟ. ಈ ಸರ್ಕಾರ
ಸೈಟ್ ಮಾರಾಟಕ್ಕಿದೆ, ಅಭಿವೃದ್ಧಿ ಕಡೆ ಗಮನನೇ ಇಲ್ಲ ಅವ್ರಿಗೆ, ಗಮನ ಇಲ್ಲ. ಈಗ ರೈತರದ ಸಮಸ್ಯೆಗಳ ಗಮನ ಇಲ್ಲ. ಸರ್ಕಾರದಲ್ಲಿ ನಿರುದ್ಯೋಗಿಗಳು ಇದಾವೆ, ಅಲ್ಲಿ ಸಂಬಳ ಸಿಗ್ತಿಲ್ಲ. ಭಾಗ್ಯಗಳು ಅಂತ ಹೇಳಿ 56,000 ಕೋಟಿ ಸರ್ಕಾರ ಇರ್ತಕ್ಕಂಥದ್ದೇ, ಡೆವಲಪ್ಮೆಂಟ್ ಹಣ ಇಲ್ಲ. MLAಗಳಿಗೆ ಅವರ ಫಂಡ್ ಕೊಡೋಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಇರೋದಲ್ಲಿ ಭಾಗ್ಯಗಳು ಕೊಟ್ಟಾಯ್ತು, ಅಭಿವೃದ್ಧಿ ಕಡೆ ಮಾಡಿದ್ರೆ ಅಲ್ಲಿ MLAಗಳು ದುಡ್ಡು ಕೊಡೋಕ್ಕಾಗ್ತಿಲ್ಲ. ಈ ಫಂಡ್ ಮಾಡೋಕ್ಕೋಸ್ಕರ, ಪಾರ್ಟಿ ಫಂಡ್ಗೋಸ್ಕರ ಈ ಬಿಡದಿ ಒಳಗಡೆ ಇರ್ತಕ್ಕಂಥ ಚಿನ್ನದ ಗಡಿ ಅವ್ರ ಬೆಂಗಳೂರಿಗೆ ಹತ್ರ ಬೇಕಾದಷ್ಟು 5,000-6,000 ಸೈಟ್ಗಳು ಬಿಡಿಯಲ್ಲಿದ್ದಾವೆ. ಯಲಹಂಕ ಕಡೆ ಕಳಿಸ್ಬೋದು, ಇಲ್ಲೇ ಹಾಕ್ಬೇಕು, ಬಿಡದಿಗೆ ಹಾಕ್ಬೇಕು. ಕೋರ್ಟ್ ಕೂಡ ಹೇಳ್ತಾ ಇದೆ ಬೇಡಪ್ಪ ಕೇಳಬೇಡಿ ಅಂತ. ಇಂಥ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ರೈತರ ಬಗ್ಗೆ ಮೆರವಣಿಗೆ ಮಾಡ್ತಾರೆ. ಇಲ್ಲಿ ರೈತರಿಲ್ವಾ? ಈಗ ಯಾಕೆ ಅವರು ಸರ್ಕಾರದಲ್ಲಿ ಬುದ್ಧಿ ಹೇಳಕ್ಕೆ ಯಾರಿಲ್ವಾ? ಅವ್ರ ಹೈಕಮಾಂಡ್ ಇಲ್ವಾ? ಅವ್ರ ಪಕ್ಷ ಏನ್ ಹೇಳ್ತದೆ ಕಾಂಗ್ರೆಸ್ಸು? DK ಶಿವಕುಮಾರ್ ದುಡ್ಡು ತಂದು ಕೊಡೋ ಮೊದಲೇ ಗೊತ್ತು, ಅವರು ಹೈಕಮಾಂಡ್ ದುಡ್ಡು ಕೊಡೋ ವ್ಯಕ್ತಿ. MLAಗಳಿಗೆ ಸಾಕಾದ ರೆಸಾರ್ಟಲ್ಲಿ ಸಾಕಕ್ಕೆ ಇವ್ರು ಯಾವ ಅಭಿವೃದ್ಧಿನೂ ಗೊತ್ತಿಲ್ಲ. DKಗೆ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ ಅಷ್ಟೇ. ಸರ್ಕಾರ ಸಂಕಷ್ಟದಲ್ಲಿದೆ, ಸಾಲ ಮಾಡಿದೆ, ಪುನಃ ಸಾಲ ಮಾಡೋದಕ್ಕೆ ಅದು ಸರ್ಕಾರ ಜನರ ಮೇಲೆ ಸಾಲದ ಹೊರೆ ಮಾಡಿ ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಈ ಬಿಡದಿ ಮಾಡ್ತಕ್ಕಂಥ ರೈತರಿಗೆ ನಮ್ಮ ದೇವೇಗೌಡರು ಬಹಳ ಅದ್ಭುತ. ಅವ್ರ ವಯಸ್ಸಾಗಿ ಮಾಜಿ ಪ್ರಧಾನಿಯಾಗಿ ಆ ಪರವಾಗಿ ಅವ್ರ ಕಾಳಜಿ ಬಂದು ಇಂಥ ವೇದಿಕೆಯಲ್ಲಿ ಕುಮಾರಣ್ಣ, ನಿಖಿಲ್ ಇವರೆಲ್ಲ JDS ಪಕ್ಷ ಒಂದು ಇವ್ರ ಬಗ್ಗೆ, ಈ ರೈತರ ಬಗ್ಗೆ ಈ ಏನು ಹೋರಾಟಕ್ಕೆ ಪ್ರೋತ್ಸಾಹ ಕೊಡ್ತಾವ್ರೆ. ಇಡೀ ಪಕ್ಷ ನಿಖಿಲ್ ಸ್ವಾಮಿ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ನಿಲ್ಲಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ತಡೆಗಟ್ಟೆಗಿಲ್ಲ. ಇವತ್ತು ಏನು ಕೇಂದ್ರ ಸರ್ಕಾರದ ವಿರುದ್ಧ ಆ ಯುವಕರು, ಸ್ಟೂಡೆಂಟ್ಗಳು CJP ಅಂತ ಮಾಡಿದ್ರು ಹೋರಾಟ, ಅದು ಗಾಂಧಿ ಮಾರ್ಗದಲ್ಲೇ ಮಾಡಿದ್ರು. ನಾವು ಗಾಂಧಿ ಮಾರ್ಗದಲ್ಲಿ ಹೋರಾಟ, ಮಹಾತ್ಮ ಗಾಂಧಿ ಹಾಕೊಟ್ಟಂತ ಹೋರಾಟ. ಇವತ್ತು ಆ ಹೋರಾಟದಲ್ಲೇ ಮಾಜಿ ಪ್ರಧಾನಿಗಳಾದಂಥವ್ರು ಇಂಥ ಈ ಬಿಡದಿ ಪರವಾಗಿರ್ತಕ್ಕಂಥ ಜನರಿಗೆ ಅವರು ಬೀದಿ ಪಾಲಾಗ್ಬಿಡ್ತಾರೆ. ಆ ರೈತರು ಅವ್ರ ಕಷ್ಟಕ್ಕೆ ಭಾಗಿಯಾಗಬೇಕು ಅಂತ ಹೇಳಿ ಕುಮಾರಣ್ಣನು ಕೂಡ ಅವರು ಅಗಲಿರಲು ದುಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಈ ಮುಖಾಂತರ ಕೇಳ್ಕೊಳ್ಳೋದು, ಅವ್ರು ಈ ಬಿಡದಿ ಬಿಟ್ಟು ಬೇರೆ ಟೌನ್ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಏನು ಮುಖ್ಯಮಂತ್ರಿ ಅವ್ರಿಗೆ ಈ ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು 2 ಮಾತು ಕೊಡ್ತೀನಿ. ನನ್ನ ಹೆಸರು ಕೃಷ್ಣ ಅಂತ, ಮೈಸೂರು ಎಕ್ಸಿಕ್ಯೂಟಿವ್ ಮೇಯರು ಮತ್ತು ಲಾಕ್ ಅಂಡ್ ಪೇಂಟ್ ಮಾಜಿ ಅಧ್ಯಕ್ಷ, ಅದು ಮೈಸೂರು ಲಾಕ್ ಅಂಡ್ ಪೇಂಟ್ ಮಾಜಿ ಅಧ್ಯಕ್ಷ ಮೈಸೂರು.